Hello friends, welcome to another day with another best movie in ಪವನ್ ಫಿಲ್ಮಿಕ್ ರೈಡರ್ ಅನ್ನುವ ಶಿಪ್ಪಿನ್ ಕಂಡೆತ್ತು. ಇಂಡಿಯನ್ ಮಲಯಾಳಂ ಭಾಷೆಯ ಪೊಲೀಸ್ ಪ್ರೊಸೀಜರಲ್ ಡ್ರಾಮಾ ಫಿಲ್ಮ್ ಡೈರೆಕ್ಟೆಡ್ ಬೈ ಡಾರ್ವಿನ್ ಕುರಿಯಾವ್ಸ್ಕಿ ಅಂಡ್ ರಿಟರ್ನ್ ಬೈ ಜಿನು ವಿ ಅಬ್ರಾಹಿಂ. ಈ ಮೂವಿಯಲ್ಲಿ ಟಾವಿನೋ ಥಾಮಸ್ ಲೀಡ್ ರೋಲ್ನಲ್ಲಿ ಇದ್ದು ಇಮ್ರಾನ್, ಸಾದಿಕ್, ಶಾನ್ವಿ, ತಿಲಕನ್, ಸಾದಿಕ್ ಇವರು ಸಪೋರ್ಟಿಂಗ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಮೂವಿ ಸ್ಟೋರಿಗೆ ಬಂದ್ರೆ, ಈ ಕತೆ ಎರಡು ಮಿಸ್ಟೀರಿಯಸ್ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಬೈ ಆನೆಸ್ಟ್ ಪೊಲೀಸ್ ಆಫೀಸರ್ ಆನಂದ್ ಅಂಡ್ ಹಿಸ್ ಟೀಮ್. ಈ ಮೂವಿ ಸ್ಟಾರ್ಟ್ ಆಗೋದು ಆನಂದ್ ರಿಟರ್ನ್ಸ್ ಟು ಪೊಲೀಸ್ ಸ್ಟೇಷನ್ ಆಫ್ಟರ್ ಶಾರ್ಟ್ ಸಸ್ಪೆನ್ಷನ್. ಆದ ಬಳಿಕ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಮೂವ್ ಆಗುತ್ತೆ. ಅದು ಆನಂದ್ ಎಸ್ಐ ಆಗಿ ಕೋಟಿಯಾನ್ ಪೊಲೀಸ್ ಸ್ಟೇಷನ್ ನಲ್ಲಿ ನೋಡ್ತೀವಿ. ಆನಂದ್ನ ಮೊದಲ ಕೇಸ್ ಇದು. ಈ ಕೇಸ್ ಕ್ರಿಶ್ಚಿಯನ್ ಗರ್ಲ್ ಲವ್ಲಿ ಮ್ಯಾಥನ್ನ ಕೊಲೆ. ಲವ್ಲಿ ಡೆಡ್ ಬಾಡಿ ಚರ್ಚ್ ನಿಯರ್ ಬೈ ಸಿಕ್ಕಿರೋ ಕಾರಣ ಚರ್ಚ್ಗೆ ಹೋಗಿ ಫಾದರ್ನ ಎನ್ಕ್ವೈರಿ ಮಾಡಬೇಕು ಅಂದಾಗ ಅಲ್ಲಿನ ಜನ ಅದನ್ನ ತಡೀತಾರೆ. ಇದು ಧರ್ಮದ ವಿಷಯ. ಈ ಕೇಸ್ ತುಂಬಾ ಸೆನ್ಸಿಟಿವ್ ಆಗಿ ಆನಂದ್ನ ಇನ್ವೆಸ್ಟಿಗೇಷನ್ ಇಂದ ತೆಗಿತಾರೆ. ಬಟ್ ಆನಂದ್ ಮಾತ್ರ ಸಬಾರ್ಡಿನೇಟ್ ಫಾರೆನ್ಸಿಕ್ ರಿಪೋರ್ಟ್ ಅಂಡ್ ಸುಪೀರಿಯರ್ ಆಫೀಸರ್ ಇಂದ ಹೆಲ್ಪ್ ತಗೊಂಡು ಇನ್ವೆಸ್ಟಿಗೇಷನ್ ಅನ್ಅಫಿಷಿಯಲಿ ಸ್ಟಾರ್ಟ್ ಮಾಡ್ತಾರೆ. ಕೇಸ್ನ ಸಾಲ್ವ್ ಮಾಡಿ ಫಾದರ್ನ ರಿಲೇಟಿವ್ ಈ ತಪ್ಪು ಮಾಡಿದ್ದು, ಅದು ಲವ್ಲಿ ಅಕ್ಕನ ಜೊತೆ ಇದ್ದಿದ್ದನ್ನ ಲವ್ಲಿ ಮ್ಯಾಥ್ಯೂನ್ ನೋಡಿದ ಮಾತ್ರಕ್ಕೆ ಬೈ ಮಿಸ್ಟೇಕ್ಲಿ ಲವ್ಲಿ ಮರ್ಡರ್ ಆಗುತ್ತೆ. ಆರೋಪಿನ ಕೋರ್ಟ್ಗೆ ಕರ್ಕೊಂಡು ಬಂದಾಗ ಅಲ್ಲಿಂದ ತಪ್ಪಿಸ್ಕೊಂಡು ಆರೋಪಿ ಟ್ರೈನ್ನ ಅಳಿಯ ಮೇಲೆ ಕಮಿಟ್ ಸೂಸೈಡ್. ಈ ಕಾರಣಕ್ಕೆ ಆನಂದ್ ಅಂಡ್ ಟೀಮ್ನ ಸಸ್ಪೆಂಡ್ ಮಾಡ್ತಾರೆ. ಬ್ಯಾಕ್ ಟು ಪ್ರೆಸೆಂಟ್ ಡೇ. ಸೀನಿಯರ್ ಆಫೀಸರ್ ಆನಂದ್ಗೆ ಒಂದು ಇನ್ವೆಸ್ಟಿಗೇಷನ್ ಫೈಲ್ ಕೊಟ್ಟು ಸಾಲ್ವ್ ಮಾಡಿ, ನಿಮಗೆ ಕ್ಲೂ ಸಿಗಲೇ ಇಲ್ಲ ಅಂದರೆ ಕೇಸ್ನ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ದಟ್ ಈಸ್ ಶ್ರೀದೇವಿ ಇನ್ವೆಸ್ಟಿಗೇಷನ್ ಫೈಲ್. ಇನ್ವೆಸ್ಟಿಗೇಷನ್ ಚೆರುವಲ್ಲಿ ಅನ್ನೋ ಗ್ರಾಮದಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಅಲ್ಲಿನ ಜನ ಪೊಲೀಸ್ ವಿರೋಧಿಗಳು. ರವೀಂದ್ರನ್ ನಾಯರ್ ಅಲ್ಲಿನ ಕಾನ್ಸ್ಟೇಬಲ್. ಮೊದಲು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ ಆನಂದ್ಗೆ ಪ್ರೂಫ್ ಏನೂ ಸಿಗೋದಿಲ್ಲ. ಬಟ್ ನೆಕ್ಸ್ಟ್ ಹುಡುಕ್ತಾ ಇನ್ವೆಸ್ಟಿಗೇಷನ್ ಅಲ್ಲಿ ರವೀಂದ್ರನ್ ನಾಯರ್ ಕೊಲೆ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಅದು ಅವನ ಮಗ ಮತ್ತು ಶ್ರೀದೇವಿ ಲವ್ ಮಾಡ್ತಾ ಇದ್ದ ವಿಷಯಕ್ಕೆ ಗೊತ್ತಾಗುತ್ತೆ. ಕೀಳಜಾತಿ ಹುಡುಗಿನ ಮದುವೆ ಮಾಡ್ಕೊಳ್ಳೋಕೆ ಇಷ್ಟವಿಲ್ಲದ ನಾಯರ್ ಒಂದು ದಿನ ಶ್ರೀದೇವಿ ಊರು ಬಿಟ್ಟು ಅವನ ಮಗನ ಜೊತೆ ಹೋಗಬೇಕೆಂದು ಪ್ಲಾನ್ ಮಾಡಿದಾಗ ಶ್ರೀದೇವಿ ಹೋಗುವ ಟೈಮ್ ನೋಡ್ಕೊಂಡು ಕೊಲೆ ಮಾಡ್ತಾನೆ. ಬಟ್ ಆನಂದ್ ಈ ಸ್ಟೋರಿನ ಬೇರೆ ಮುಖಾಂತರ ನಾಯರ್ಗೆ ತಿಳಿವೇಳ್ತಾನೆ. ನೆಕ್ಸ್ಟ್ ನಾಯರ್ ನನ್ನ ಅರೆಸ್ಟ್ ಮಾಡ್ತಾರೆ ಎಂದು ಭಯಭೀತನಾಗಿ ಸೂಸೈಡ್ ಮಾಡಿಕೊಂಡು ಸತ್ತೋಗ್ತಾನೆ. ಈ ಮೂವಿಯಲ್ಲಿ ಎರಡು ಇನ್ವೆಸ್ಟಿಗೇಷನ್ಗಳು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. 7.5 ಔಟ್ ಆಫ್ 10 IMDb ರೇಟಿಂಗ್ ಇದ್ದು, ಟೋಟಲ್ ಬಜೆಟ್ 8 crores ಅಂಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು 40 crores. ಟೋಟಲ್ 145 minutes ಮೂವಿ ಇದ್ದು, ಇದರಲ್ಲಿ ಕಂಪ್ಲೀಟ್ ಹೀರೋಯಿನ್ನೇ ಇಲ್ಲ. ಈ ಮೂವಿ ತುಂಬಾ ಚೆನ್ನಾಗಿದೆ. ವಿಜುವಲಿ ನೀವು ನೋಡಬೇಕು ಅಂದರೆ ನೆಟ್ಫ್ಲಿಕ್ಸ್ ನಲ್ಲಿ ಅವೈಲೇಬಲ್ ಇದೆ.